ಮೂರನೇ ಮಹಾಯುದ್ಧಕ್ಕೆ ಅಡಿಪಾಯ ಹಾಕ್ತಿದೆಯಾ ಟ್ರಂಪ್ ಮಾಡ್ತಿರುವಂಥ ಒಂದು ರೀತಿ? ಏನು ಮಾಡ್ತಾ ಇದ್ದಾರೆ? ಮೊಂಡುತನ ಮಾಡ್ತಾ ಇದ್ದಾರೆ. ಏನಾದರೂ ಇದು ಮೂರನೇ ಮಹಾಯುದ್ಧಕ್ಕೆ ದಾರಿ ಆಗ್ತಾ ಇದೆಯಾ? ಒಂದೊಂದು ವಿಚಾರದಲ್ಲಿ ಒಂದೊಂದು ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಸುಂಕದ ವಿಚಾರದಲ್ಲಿಯೂ ಕೂಡ ಅಷ್ಟೇ ನಾವು ಹಿಂದೆ ನೋಡಿದ್ದೀವಿ. ಈಗ ಅವರ ಮೊಂಡುತನ ಏನಿದೆ ಅದು ಮೂರನೇ ಮಹಾಯುದ್ಧಕ್ಕೆ ದಾರಿಯಾಗುತ್ತಾ, ಅಡಿಪಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ನಡೆದೇ ಬಿಡುತ್ತಾ ಮೂರನೇ ಮಹಾಯುದ್ಧ? ಏನಾಗುತ್ತೆ? ವಿಶ್ವದ ಮೂರನೇ ಮಹಾಯುದ್ಧ, ಅತಿ ದೊಡ್ಡ ದ್ವೀಪರಾಷ್ಟ್ರ ಏನಿದು ಪಡೆದಿದ್ದಾರಲ್ಲ ಅವರು, ಅದೇನಾದರೂ ಬೇರೆ ರೀತಿಯಾಗಿ ತಿರುವು ಪಡೆದುಕೊಡುತ್ತಾ ತೀರಬೇಕೆಂಬ ಆಟಕ್ಕೆ ಏನಾದರೂ ಟ್ರಂಪ್ ಬಿದ್ದಿದ್ದಾರೆ. ಈಗ ಗ್ರೀನ್ಲ್ಯಾಂಡಲ್ಲಿ US ಯುದ್ಧ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದೆ. ಆರ್ಕಿಡ್ ಏನಿದೆ ಆ ಪ್ರದೇಶದಲ್ಲಿ ಹಿಂದೆಂದೂ ಕೂಡ ಕಾಣದಂತಹ ಸೇನಾ ಒಂದು ಜನಗಳು ಬಂದು ನಿಂತಿದ್ದಾರೆ, ಜಮಾಣ ಆಗಿದೆ. ಯುದ್ಧ ವಿಮಾನವನ್ನು ನಿಯೋಜಿಸಿದ್ದಾರೆ. ಉದ್ವಿಗ್ನತೆ ಏನಾದರೂ ಹೆಚ್ಚಿಸ್ತಾ ಇದ್ದಾರೆ ಟ್ರಂಪ್. ಈಗಾಗಲೇ ನಾವು ನೋಡಿದ್ದೀವಿ ವೆನೆಜುವೆಲಾದಲ್ಲಿ ಏನು ಮಾಡಿದ್ರು ಅಂತ ಹೇಳಿ. ನ್ಯಾಟೋ ರಾಷ್ಟ್ರಗಳು ಸೇನೆ ವಿರೋಧಿಸಿದ್ದಕ್ಕೆ ಕೆರಳಿ ಕೆಂಡವಾಗಿಬಿಟ್ಟಿದ್ದಾರೆ. ಈಗ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸನ್ನದ್ಧ ಎಂಬುವಂಥ ಒಂದು ಸಂದೇಶವನ್ನೇನಾದರೂ ರವಾನಿಸಿದ್ದಾರಾ? ಟ್ರಂಪ್ ಪಡೆ ಏನಾದರೂ ಆ ರೀತಿಯಾಗಿ ಹೇಳ್ತಾ ಇದೆಯಾ? ಯುರೋಪ್ ರಾಷ್ಟ್ರಗಳ ಬೆಂಬಲಕ್ಕೆ ರಷ್ಯಾ, ಚೀನಾ ನಿಲ್ಲುವಂಥ ಒಂದು ಸಾಧ್ಯತೆ ಕೂಡ ಇದೆ ಈ ಒಂದು ವಿಚಾರವಾಗಿ. ಡೆನ್ಮಾರ್ಕ್ ಸ್ವಾಯತ್ತ ಪ್ರದೇಶದ ಮೇಲೆ ಅಮೇರಿಕಾದ ಮಿಲಿಟರಿ ಅಸ್ತ್ರ ಪ್ರಯೋಗವಾಗುತ್ತಾ? ಈ ಒಂದು ಪ್ರಶ್ನೆ ಕೂಡ ಇದೆ. ಅಮೇರಿಕ ಯುರೋಪ್ ಸಂಘರ್ಷ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಅಂದುಕೊಂಡಂತೆ ಏನಾದರೂ ಆದರೆ ಒಂದು ದೊಡ್ಡ ವಿಪತ್ತು ಬಂದು ಕೂಡುತ್ತೆ. ಮೊದಲ ಮಹಾಯುದ್ಧದಲ್ಲಿ, ಎರಡನೇ ಒಂದು ಮಹಾಯುದ್ಧದಲ್ಲಿ ಏನೇನು ಆಯಿತು, ಏನೇನು ತೊಂದರೆಗಳಾಯಿತು, ಎಷ್ಟು ಜೀವಗಳು ಬಲಿಯಾಯಿತು, ಅದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಈಗೇನಾದರೂ ಮೂರನೇ ಮಹಾಯುದ್ಧ ನಡೆದರೆ ಅದರ ಪರಿಣಾಮ ಬೇರೆ ಇರುತ್ತೆ. ಯಾಕಂದರೆ ಈಗ ಟೆಕ್ನಾಲಜಿ ತುಂಬ ಮುಂದೆ ಹೋಗಿದೆ, ಡೆವಲಪ್ಮೆಂಟ್ಗಳಾಗಿದೆ. ದೊಡ್ಡ ದೊಡ್ಡ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ದೇಶದವರು. ಅವೆಲ್ಲವೂ ಕೂಡ ಹೊರಗೆ ಬಂದರೆ, ಯುದ್ಧದಲ್ಲಿ ಉಪಯೋಗ ಆದರೆ ಮನುಕುಲಕ್ಕೆ ತುಂಬ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ದೊಡ್ಡ ಅಪಾಯ ತಂದುಕೊಡುತ್ತೆ. ಅಮೇರಿಕಾ ಸ್ಪೇಸ್ ಬೇಸ್ ಬಳಿ ಏನಿದೆ ಅದನ್ನೇನಾದರೂ ಬಳಸಿ ಯುರೋಪ್ ರಾಷ್ಟ್ರವನ್ನು ಹತ್ತಿಕ್ಕುವಂತಹ ತಂತ್ರ ಏನಾದರೂ ಮಾಡ್ತಾ ಇದೆಯಾ? ಈ ಯೋಚನೆ ಕೂಡ ಕಾಡ್ತಾ ಇದೆ. ಯಾಕಂದರೆ ಟ್ರಂಪು ಕೆಲವೊಂದು ನಿರ್ಧಾರಗಳನ್ನು ಏನು ತೆಗೆದುಕೊಳ್ತಾರೆ ಅದು ಎಡವಟ್ಟಿನ ನಿರ್ಧಾರಗಳು ಹಾಗೆ ಹೀಗೆ ಅಂತ ಕೇಳ್ತಾರೆ. ಅಷ್ಟೇ ಹಠವಾದಿಯೂ ಕೂಡ ಟ್ರಂಪ್. ತಾನೇನು ಅಂದ್ಕೊಳ್ತಾ ಅದನ್ನು ಮಾಡಬೇಕು, ಆಗಬೇಕು ಎನ್ನುವಂಥ ಮನಸ್ಥಿತಿ ಹೊಂದಿರುವಂತಹ ವ್ಯಕ್ತಿ ಆತ. ಈಗ ಅಮೇರಿಕ ಅಧ್ಯಕ್ಷ ಬೇರೆ ಆಗಿದ್ದಾನೆ. ಆತನ ನಡವಳಿಕೆಯಿಂದ ಏನಾದರೂ ಮೂರನೇ ಮಹಾಯುದ್ಧ ಆಗುತ್ತಾ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ ಇದೇ ಒಂದು ವಿಚಾರವಾಗಿ. ಅತಿ ದೊಡ್ಡ ದ್ವೀಪ ರಾಷ್ಟ್ರ ಏನಿದೆ ಅದನ್ನು ಪಡೆದೇನೆ ತಿರುಗಬೇಕೆಂಬ ಒಂದು ಹಠಕ್ಕೆ ಬಂದಿದ್ದಾರೆ. ಆದರೆ ಅದಾಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಗ್ರೀನ್ಲ್ಯಾಂಡ್ನಲ್ಲಿ US ಯುದ್ಧ ವಿಮಾನ ನಿಯೋಜನೆ ಮಾಡಲಾಗಿದೆ. ಅಲ್ಲೆಲ್ಲ ಯುದ್ಧ ವಿಮಾನಗಳು ಬಂದು ಇಳ್ಕೊಂಡಿದ್ದಾವೆ. ಆರ್ಕಿಡ್ ಏನಿದೆ ಆ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸೇನೆಗಳು ಬಂದು ನಿಂತ್ಕೊಂಡಿದ್ದಾವೆ, ಜಮಾವಣೆ ಆಗಿದೆ. ಯುದ್ಧ ವಿಮಾನವನ್ನು ನಿಯೋಜನೆ ಮಾಡಲಾಗಿದೆ. ಒಂದು ರೀತಿಯಲ್ಲಿ ಪರಿಸ್ಥಿತಿ ಬೇರೆ ರೀತಿಯಾಗಿದೆ ಅಲ್ಲಿ. ಹೀಗಾಗಿ ಏನಾಗಬಹುದು ಈ ಒಂದು ವಿಚಾರವಾಗಿ? ಟ್ರಂಪ್ ನಿರ್ಧಾರದಿಂದ ಯುದ್ಧಕ್ಕೆ ಏನಾದರೂ ದಾರಿ ಮಾಡಿಕೊಡುತ್ತಾ, ಯುದ್ಧವನ್ನು ನೋಡುತ್ತಾ ಈ ಪ್ರಪಂಚ ಮೂರನೇ ಮಹಾಯುದ್ಧವನ್ನು? ಆ ಒಂದು ಪ್ರಶ್ನೆ ಹುಟ್ಟು ಹಾಕಿದೆ ಟ್ರಂಪ್ನ ಈ ಒಂದು ನಡೆ. ಏನಾಗಬಹುದು, ಏನಿಲ್ಲ, ಅದೇ ಪ್ರಶ್ನೆ ಇದೆ. ಯಾಕಂದರೆ ಅಮೇರಿಕ ಸ್ಪೇಸ್ ಬೇಸನ್ನು ಬಳಸಿಕೊಂಡು ಯುರೋಪ್ ರಾಷ್ಟ್ರಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ರೆ ಅದು ಯುದ್ಧಕ್ಕೆ ದಾರಿ ಮಾಡೇ ಮಾಡುತ್ತೆ. ಏನೋ ಇದೆ ಟ್ರಂಪ್ನ ಒಂದು ಮನಸ್ಸಲ್ಲಿ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.